ಹದ್ದು ಮತ್ತು ನಾಗರಹಾವಿನ ಸೇಡು ಕಥೆ. ದಟ್ಟವಾದ ಕಾಡೊಂದರಲ್ಲಿ ಗಗನದಲ್ಲಿ ಹಾರಾಡುವ ಹದ್ದೊಂದು ಮತ್ತು ಭೂಮಿಯ ಮೇಲೆ ತಿರುಗಾಡುವ ನಾಗರಹಾವೊಂದು ವಾಸಿಸುತ್ತಿದ್ದವು. ಈ ಇಬ್ಬರು ತಮ್ಮ ತಮ್ಮ ಜಗತ್ತಿನಲ್ಲಿ ರಾಜರಂತೆ ಜೀವಿಸುತ್ತಿದ್ದವು. ಹದ್ದು ತನ್ನ ಗೂಡಿನಿಂದ ಕಾಡಿನ ಮೇಲೆ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಎಲ್ಲವನ್ನೂ ಗಮನಿಸುತ್ತಿತ್ತು. ನಾಗರಹಾವು ತನ್ನ ಗುಹೆಯಿಂದ ಹೊರಬಂದು ತನ್ನ ಜೀವೆಯಿಂದ ಗಾಳಿಯ ರುಚಿಯನ್ನು ಸವಿಯುತ್ತಾ ತನ್ನ ಶಕ್ತಿಯನ್ನು ತೋರಿಸುತ್ತಿತ್ತು. ಆದರೆ ಈ ಇಬ್ಬರ ನಡುವೆ ಒಂದು ದಿನ ಸಂಘರ್ಷವಾಯಿತು ಮತ್ತು ಅದು ಒಂದು ದೊಡ್ಡ ಸೇಡಿನ ಕತೆಗೆ ಕಾರಣವಾಯಿತು. ಸಂಘರ್ಷದ ಆರಂಭ. ಒಂದು ದಿನ ಹದ್ದು ತನ್ನ ಗೂಡಿಗೆ ಆಹಾರ ಹುಡುಕಲು ಹೊರಟಿತ್ತು. ಅದರ ತೀಕ್ಷ್ಣ ಕಣ್ಣುಗಳಿಗೆ ಕಾಡಿನ ನೆಲದ ಮೇಲೆ ಒಂದು ದೊಡ್ಡ ಇಲಿಯ ಚಲನೆ ಕಾಣಿಸಿತು. ಆ ಇಲಿಯನ್ನು ಹಿಡಿಯಲು ಹದ್ದು ಕೆಳಗಿಳಿಯಿತು. ಆದರೆ ಇಲಿಯ ಬದಲಿಗೆ ಅದು ಆಕಸ್ಮಿಕವಾಗಿ ನಾಗರಹಾವಿನ ಗೂಡಿನ ಬಳಿ ಇಳಿಯಿತು. ನಾಗರಹಾವಿನ ಗೂಡಿನಲ್ಲಿ ಅದರ ಮರಿಗಳಿದ್ದವು. ಹದ್ದಿನ ಗಾಳಿಯಿಂದ ಗೂಡಿನ ಒಂದು ಭಾಗ ಕೆಡವಿತು ಮತ್ತು ಒಂದು ಮರಿ ಗಾಯಗೊಂಡಿತು. ನಾಗರಹಾವು ತನ್ನ ಮರಿಯ ಗಾಯವನ್ನು ಕಂಡು ಕೋಪಗೊಂಡಿತು. ಹದ್ದೇ, ನೀನು ನನ್ನ ಗೂಡಿನ ಮೇಲೆ ದಾಳಿ ಮಾಡಿದ್ದೀಯಾ? ಇದಕ್ಕೆ ನಿನಗೆ ಶಿಕ್ಷೆಯಾಗಲೇಬೇಕು ಎಂದು ಗರ್ಜಿಸಿತು. ಹದ್ದು ತಾನು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ ಎಂದು ವಿವರಿಸಲು ಪ್ರಯತ್ನಿಸಿತು. ಆದರೆ ನಾಗರಹಾವು ಕೇಳಲಿಲ್ಲ. ಆ ಕ್ಷಣದಿಂದ ಸೇಡಿನ ಬೆಂಕಿ ಎರಡೂ ಜೀವಿಗಳ ಹೃದಯದಲ್ಲಿ ಉರಿಯತೊಡಗಿತು. ಸೇಡಿನ ಯೋಜನೆ. ನಾಗರಹಾವು ತನ್ನ ಕೋಪವನ್ನು ತಣ್ಣಗೆ ಇಟ್ಟುಕೊಂಡು ಒಂದು ಯೋಜನೆ ರೂಪಿಸಿತು. ಒಂದು ದಿನ ಹದ್ದು ತನ್ನ ಗೂಡಿನಲ್ಲಿ ವಿಶ್ರಾಂತಿ ಪಡೆಯುವಾಗ ನಾಗರಹಾವು ರಾತ್ರಿಯ ಕತ್ತಲಿನಲ್ಲಿ ಮರವನ್ನೇರಿತು. ಅದು ತನ್ನ ಜೀವೆಯಿಂದ ಹದ್ದಿನ ಗೂಡಿನ ಬಳಿ ಇರುವ ಗಾಳಿಯನ್ನು ಗುರುತಿಸಿತು. ತನ್ನ ವಿಷದಿಂದ ಹದ್ದಿನ ಗೂಡಿನ ಬಳಿಯ ಕೊಂಬೆಗಳನ್ನು ವಿಷಕಾರಿಯಾಗಿಸಿತು. ಹದ್ದು ಮರುದಿನ ಬಂದಾಗ ಆ ಕೊಂಬೆಯ ಮೇಲೆ ಕುಳಿತು ವಿಷದಿಂದ ಗಾಯಗೊಂಡಿತು. ಆದರೆ ಹದ್ದು ದುರ್ಬಲವಾಗಿರಲಿಲ್ಲ. ಅದು ತನ್ನ ಗಾಯವನ್ನು ಗಮನಿಸಿ ಇದು ನಾಗರಹಾವಿನ ಕೆಲಸ ಎಂದು ತಿಳಿಯಿತು. ನೀನು ನನ್ನ ಮೇಲೆ ವಿಷ ಬೀಸಿದ್ದೀಯಾ? ಇದಕ್ಕೆ ನೀನು ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂದು ಹದ್ದು ಕೂಗಿತು. ಇದೀಗ ಹದ್ದಿನ ತಿರುಗೇಟಿನ ಸರದಿ ಬಂದಿತು. ಹದ್ದಿನ ಪ್ರತೀಕಾರ. ಹದ್ದು ತನ್ನ ಗಾಯದಿಂದ ಚೇತರಿಸಿಕೊಂಡು ಒಂದು ಚತುರ ಯೋಜನೆಯನ್ನು ರೂಪಿಸಿತು. ಅದು ತನ್ನ ಗೂಡಿನಿಂದ ಕಾಡಿನಾದ್ಯಂತ ಗಮನವಿಟ್ಟು ನಾಗರಹಾವಿನ ಚಲನವಲನವನ್ನು ಗುರುತಿಸಿತು. ಒಂದು ದಿನ ನಾಗರಹಾವು ತನ್ನ ಗೂಡಿನಿಂದ ಹೊರಬಂದು ಆಹಾರಕ್ಕಾಗಿ ಹೊರಟಿತು. ಹದ್ದು ಆಕಾಶದಿಂದ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಅದನ್ನು ಗಮನಿಸಿತು. ಹದ್ದು ತನ್ನ ಚೂಪಾದ ಗೂದಲಿಗಳಿಂದ ನಾಗರಹಾವಿನ ಮೇಲೆ ದಾಳಿ ಮಾಡಿತು. ಆದರೆ ನಾಗರಹಾವು ಚತುರವಾಗಿ ತನ್ನ ದೇಹವನ್ನು ತಿರುಗಿಸಿ ಗುಂಗಿನ ಕಲ್ಲಿನ ಹಿಂದೆ ಅಡಗಿತು. ಹದ್ದಿನ ದಾಳಿ ವಿಫಲವಾಯಿತು. ಆದರೆ ಇದರಿಂದ ನಾಗರಹಾವಿನ ಕೋಪ ಮತ್ತಷ್ಟು ಉಕ್ಕಿತು. ಈಗ ಇಬ್ಬರ ನಡುವಿನ ಸೇಡಿನ ಯುದ್ಧ ತೀವ್ರವಾಯಿತು. ಕಾಡಿನ ಜ್ಞಾನಿಯ ಆಗಮನ. ಕಾಡಿನ ಜ್ಞಾನಿಯಾದ ಕಾಗೆ ಈ ಇಬ್ಬರ ಸಂಘರ್ಷವನ್ನು ಗಮನಿಸಿತು. ಕಾಗೆ ತನ್ನ ಬುದ್ಧಿವಂತಿಕೆಗೆ ಹೆಸರಾಗಿದ್ದವನು ಈ ಯುದ್ಧವು ಕಾಡಿನ ಶಾಂತಿಯನ್ನು ಕೆಡಿಸುತ್ತಿದೆ ಎಂದು ತಿಳಿದು ಮಧ್ಯಸ್ಥಿಕೆಗೆ ಮುಂದಾಯಿತು. ಅವನು ಹದ್ದು ಮತ್ತು ನಾಗರಹಾವನ್ನು ಒಂದು ದೊಡ್ಡ ಬಂಡೆಯ ಬಳಿ ಕರೆದು, ನೀವಿಬ್ಬರೂ ಈ ಸೇಡಿನಿಂದ ಏನನ್ನು ಸಾಧಿಸುತ್ತೀರಿ? ಒಬ್ಬರಿಗೊಬ್ಬರು ಗಾಯ ಮಾಡಿಕೊಂಡರೆ ಕಾಡಿನ ಸಮತೋಲನವೇ ಕೆಡುತ್ತದೆ ಎಂದು ಹೇಳಿದನು. ಕಾಗೆಯ ಮಾತುಗಳು ಇಬ್ಬರಿಗೂ ಯೋಚನೆಯನ್ನು ಒಡ್ಡಿದವು. ಹದ್ದು ತನ್ನ ಆಕಾಶದ ರಾಜ್ಯವನ್ನು ಕಳೆದುಕೊಳ್ಳಲು ಇಷ್ಟವಿರಲಿಲ್ಲ ಮತ್ತು ನಾಗರಹಾವು ತನ್ನ ಮರಿಗಳ ಸುರಕ್ಷತೆಗಾಗಿ ಚಿಂತಿತವಾಗಿತ್ತು. ಕಾಗೆ, ನೀವಿಬ್ಬರೂ ಒಬ್ಬರಿಗೊಬ್ಬರು ಕ್ಷಮೆಯನ್ನು ಕೇಳಿ ಮತ್ತು ಈ ಕಾಡಿನಲ್ಲಿ ಶಾಂತಿಯಿಂದ ಬಾಳಿ ಎಂದು ಸಲಹೆ ನೀಡಿದನು. ಕ್ಷಮೆಯ ಮಾರ್ಗ. ಹದ್ದು ತನ್ನ ತಪ್ಪನ್ನು ಒಪ್ಪಿಕೊಂಡು, ನಾನು ಉದ್ದೇಶಪೂರ್ವಕವಾಗಿ ನಿನ್ನ ಗೂಡಿನ ಮೇಲೆ ದಾಳಿ ಮಾಡಲಿಲ್ಲ, ಆದರೆ ಆಕಸ್ಮಿಕವಾಗಿ ಗಾಯವಾಯಿತು. ಕ್ಷಮಿಸು ಎಂದಿತು. ನಾಗರಹಾವು ತನ್ನ ಕೋಪವನ್ನು ಬಿಟ್ಟು, ನಾನು ಕೂಡ ಸೇಡಿನಿಂದ ನಿನಗೆ ಹಾನಿ ಮಾಡಿದೆ, ಕ್ಷಮಿಸು ಎಂದಿತು. ಇಬ್ಬರೂ ಒಬ್ಬರಿಗೊಬ್ಬರ ಕ್ಷಮೆಯನ್ನು ಕೇಳಿ ತಮ್ಮ ಸೇಡಿನ ದಾರಿಯನ್ನು ತೊರೆದರು. ಕಾಡಿನ ಶಾಂತಿ ಮರಳಿತು ಮತ್ತು ಹದ್ದು ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಾಡಿತು. ನಾಗರಹಾವು ತನ್ನ ಗೂಡಿನಲ್ಲಿ ಸುರಕ್ಷಿತವಾಗಿತ್ತು. ತಾತ್ಪರ್ಯ: ಈ ಕಥೆಯಿಂದ ಕ್ಷಮೆಯು ಸೇಡಿಗಿಂತ ಶಕ್ತಿಶಾಲಿ ಎಂಬುದು ತಿಳಿಯುತ್ತದೆ. ಸಂಘರ್ಷಗಳು ಆಕಸ್ಮಿಕವಾಗಿ ಉಂಟಾಗಬಹುದು, ಆದರೆ ಕೋಪವನ್ನು ಬಿಟ್ಟು ಕ್ಷಮೆಯ ಮಾರ್ಗವನ್ನು ಆರಿಸಿದರೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬಹುದು.